स्वागत है आप सभी का R1 न्यूज में। मैं आपके साथ साबिर मुकाशी। बीजेपी सरकार असम सरकार असम सरकार बीजेपी सरकार बीजेपी सरकार ಶ್ರೀ ಅಬ್ದುಲ್ ಹಮೀದ್ ಮುಸ್ರಿಫ್ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಲಾಗಿರುತ್ತದೆ। ಈ ಪ್ರತಿಭಟನೆಯ ಉದ್ದೇಶ ಏನಪ್ಪಾ ಅಂತಂದರೆ, ನಮ್ಮ ರಾಹುಲ್ ಗಾಂಧಿ ಸರ್ಜಿ ಅವರ ನೇತೃತ್ವದಲ್ಲಿ ಬಿಜೆಪಿಯವರು ನಮ್ಮ ಮಾಡುವಂಥ ಕೆಲಸ ಸಾಕಷ್ಟು ಇದ್ದರೂ ಕೂಡ ನಮ್ಮ ರಾಹುಲ್ ಗಾಂಧಿ ಅವರು ನಡೆದಾಡುವ ಪಾದಯಾತ್ರೆಯಲ್ಲಿ ಇವರು ಬಂದು ತಡಿತಾರಪ್ಪ ಅಂತಂದರೆ, ಇವರು ಎಷ್ಟರ ಮಟ್ಟಿಗೆ ಇವರು ಮಾನಸಿಕವಾಗಿ ಆಸ್ತುಗೊಂಡಿದ್ದಾರೆ। ಕಾನೂನಿನಲ್ಲಿ ಇದ್ದರೂ ಕೂಡ ಕಾನೂನಿನ ಅರಿವಿಲ್ಲ ಇವರಿಗೆ। ಫಸ್ಟವಾಗಿ ಮೊದಲನೇದು, ಎರಡನೇದೇನಪ್ಪ ಅಂತಂದರೆ, ಇವರಿಗೆ ಕಾನೂನು ಬಿಟ್ಟು ಪಾದಯಾತ್ರೆ ಮಾಡುವ ವೇಳೆಗೆ ಇವರು ಬಂದು ಆಮೇಲೆ ತಡೆ ಹಿಡಿತಾರಪ್ಪ ಅಂತಂದರೆ ಇವರು ಮಾನಸಿಕ ಅಸ್ತವ್ಯಸ್ತವಾಗಿದ್ದಾರೆ। 2024ರಲ್ಲಿ ನಾವು ಮನೆಗೆ ಹೋಗುತ್ತೇವೆ ಅಂತೇಳಿ ಖಚಿತ ಅವ್ರ ಮನಸ್ಸಿನಲ್ಲಿ ಬರ್ಕೊಂಡಿದ್ದಾರೆ। ಹೀಗಾಗಿ ಆ ಪಾದಯಾತ್ರೆಗೆ ಅವರು ಅಡ್ಡಿಪಡಿಸ್ತಾ ಇದ್ದಾರೆ। ಎರಡನೇದು ಏನಪ್ಪ ಅಂತಂದರೆ, ಇವರು ನಿನ್ನೆ ಮಾಡುವಂಥ ಕಾರ್ಯಕ್ರಮ ಅದು ಇನ್ನೂ ಪೂರ್ಣ ಆಗಿದ್ದಿಲ್ಲ। ಅದು ಪೂರ್ಣ ಆಗಲಾರ್ದ ಸಮಯದಲ್ಲಿ ಇವರು ಮಾಡಿದ್ದಾರಪ್ಪ ಅಂದರೆ ಮಾನಸಿಕ ಅಸ್ತವ್ಯಸ್ತ, ಇವ್ರದ್ದು ಮಾನಸಿಕ ಕಳ್ಕೊಂಡು ಬಿಟ್ಟಿದ್ದಾರೆ। 2024ರಲ್ಲಿ ನಾವು ಮನೆಗೆ ಹೋಗೋದು ನಿಶ್ಚಿತ ಆಗಿದೆ। ರಾಹುಲ್ ಗಾಂಧಿಯವರು ಬಹುಸಂಖ್ಯಾತದಲ್ಲಿ ಪಾದಯಾತ್ರೆ ನಡೆಸ್ತಾ ಇದ್ದಾರೆ ಇವರು ಅಂಥೇಳಿ ಅವರು ಮಾನಸಿಕ ಮಾಡಿಕೊಂಡು ಮುಖ್ಯವಾಗಿ ಏನಪ್ಪ ಅಂತಂದರೆ, ನಾವು ಮನೆಗೆ ಹೋಗುವಂಥ ಸಮಯ ಬಂದಿದೆ ಇವಾಗ ಅಂತೇಳಿ ಅವ್ರು ತಿಳ್ಕೊಂಡು ಈ ಯಾತ್ರೆಗೆ ಅಡ್ಡಿಪಡಿಸ್ತಾ ಇದ್ದಾರೆ। ಎರಡನೇದೇನಪ್ಪ ಅಂತಂದರೆ, ರಾಹುಲ್ ಗಾಂಧಿಯವರು ಪ್ರಚಂಡ ಬಹುಮತ ಸಣ್ಣ ಹುಡುಗ ಸುದ್ದಿಗೆ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ। ಹೀಗಾಗಿ ರಾಹುಲ್ ಗಾಂಧಿಯವರು ಜನಬೆಂಬಲ ಸಿಗ್ತಾ ಇದೆ, ಜನರ ಪ್ರೀತಿ ಸಿಗ್ತಾ ಇದೆ, ಜನರ ವಿಶ್ವಾಸ ಸಿಗ್ತಾ ಇದೆ, ಜನರ ಭಾವನೆಯನ್ನು ಪ್ರೀತಿಸುವ ಎಲ್ಲರನ್ನು ಪ್ರೀತಿಸಲಿ ಎಂದು ಒಂದು ಭಾವನೆ ಬಂದಿದೆ ಅವರಿಗೆ। ಹೀಗಾಗಿ ಅವರು ಎಲ್ಲದಕ್ಕೂ ಅಡ್ಡಪಡಿಸ್ತಾ ಇದ್ದಾರೆ ರಾಹುಲ್ ಗಾಂಧೀಜಿ ಅವರಿಗೆ। ಮುಂದೆ ಹೋಗಲಿ, ನಾವು ಹಿಂದೆ ಇರ್ತೇವೆ ಅಂಥೇಳಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ಅಭಿನಂದನೆಗಳು ಹೇಳ್ತಾ ಇದ್ದೇನೆ। ಜೈ ಹಿಂದ್, ಜೈ ಕರ್ನಾಟಕ, ಮೊಹಮ್ಮದ್ ಮುಲ್ಲಾ ಅಂತೇಳಿ। ಇಂದು ವಿಜಯಪುರ ನಗರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು। ಇದರ ಉದ್ದೇಶ ಏನಪ್ಪ ಅಂದರೆ, ನಮ್ಮ ನೆಚ್ಚಿನ ನಾಯಕರಾದಂತಹ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರಾ ಟೂರಲ್ಲಿ ಆಸಾಂನಲ್ಲಿ ಸರ್ಕಾರ ಅವರಿಗೆ ತುಂಬ ಅಡ್ಡಿಪಡಿಸಿದೆ। ಇದು ದುಃಖಕರ ಸಂಗತಿ। ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ನನಗೆ ತಿಳಿತಾ ಇಲ್ಲ। ನಾನು ವಿರೋಧಿಗಳಿಗೆ ಒಂದು ಉತ್ತರ ಹೇಳ್ತೀನಿ ನೋಡಿ, ಭಾರತ್ ಜೋಡೋ ಯಾತ್ರಾ ಮೊದಲನೇ ಯಾತ್ರೆಯಲ್ಲಿ ನಮ್ಮ ರಾಹುಲ್ ಗಾಂಧಿಯವರು ದೇಶದ ನಾಗರಿಕರನ್ನು ಕುರಿತು ಅವರ ಸಮಸ್ಯೆಗಳನ್ನು ಅಹವಾಲುಗಳನ್ನು ಸ್ವೀಕರಿಸಿ ಯಾವ ರೀತಿಯಾದಂತಹ ಕಾರ್ಯಗಳನ್ನು ಮಾಡಬೇಕು, ಈ ದೇಶದ ಏಳಿಗೆಗೋಸ್ಕರ ಹಾಗೂ ಈ ದೇಶದ ನಾಗರಿಕರಿಗೋಸ್ಕರ ಯಾವ ಕಾರ್ಯಯೋಜನೆಗಳನ್ನು ರೂಪಿಸಿದರೆ ಒಳ್ಳೆಯದಾಗ್ತದೆ ಅಂಥೇಳಿ ಆ ನಾಡಿ ಮಿಡಿತವನ್ನು ಹೊಂದಿದಂಥ ಯಾತ್ರೆ ಭಾರತ್ ಜೋಡೋ ಯಾತ್ರೆ। ನಿಮ್ಗೆ ನಾಚಿಕೆ ಬರುವಂಥ ಸಂಗತಿ ಆಗ್ಬೋದು। ಕಾಂಗ್ರೆಸ್ನವರು ಈ ಒಂದು ಯಾತ್ರೆಯನ್ನು ಮಾಡ್ತಿದ್ದಾರೆ ಅಂದರೆ ಅಡ್ಡಿಪಡಿಸೋದು ನಿಮ್ಮ ಹುನ್ನಾರ ಆಗಿದೆ ಅಂತ ನಾವು ಈ ಭಾರತ್ ಜೋಡೋ ಯಾತ್ರೆ 2 ಮಾಡೇ ಮಾಡ್ತೀವಿ। ನಿಮ್ಗೆ ಆಸಾಮದ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಒಂದು ಮಾತು ಕೇಳ್ತೀನಿ ನಾನು। ಒಂದು ಕೆಲವು ತಿಂಗಳ ಹಿಂದೆ ಅಲ್ಲಿ ಒಂದು ಅಹಿತಕರ ಘಟನೆ ಆಯಿತು, ಎಲ್ಲರಿಗೂ ಗೊತ್ತು। ಅದು ದೇಶದ ತುಂಬೆಲ್ಲ ಗೊತ್ತಾಗಬೇಕಾಗಿತ್ತು, ಆದರೂ ಮುಚ್ಚಿಡುವಂತಹ ಸರ್ಕಾರ ಯಾವುದಾದ್ರೂ ಇದ್ದರೆ BJPದು। ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಬೆಳೆದು ಬಂದಂತಹ ಅಂಧ ಭಕ್ತರು ಅದನ್ನು ತಡೆಗಟ್ಟಿದರು। ನಿಮ್ಗೆ ಒಂದು ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೀನಿ, ದಯವಿಟ್ಟು ಈ ಭಾರತ್ ಜೋಡೋ ಯಾತ್ರೆಯನ್ನು ನಾವು ಯಾವುದೇ ಕಾರಣಕ್ಕೋಸ್ಕರನೂ ನಿಲ್ಲಿಸದೇ ಜನರ ನಾಡಿ ಮಿಡಿತವನ್ನು ಹೊಂದಿದಂಥ ಈ ಯಾತ್ರೆಯನ್ನು ಸುಮಾರು 6000 ಕಿಲೋಮೀಟರ್ಗಳನ್ನು ಪಾದಯಾತ್ರೆ ಮಾಡುವ ಮೂಲಕ ನಾವು ಪ್ರತಿ ಈ ದೇಶದ ನಾಗರಿಕರ ತಲುಪ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ। ಭಾರತದಲ್ಲಿ ಏನು ಮೊನ್ನೆ ಮೂರ್ತಿ ಸ್ಥಾಪನೆ ಆಯಿತು, ಅಂಥದ್ರಲ್ಲಿ ನಮ್ಮ 4 ಶಂಕರಾಚಾರ್ಯರು ಕೂಡ ಅದರಲ್ಲಿ ಉಪಸ್ಥಿತಿ ಇರಲಿಲ್ಲ। ಆದರೂ ಕಾರಣ ಅವರು ಅಷ್ಟಾದರೂ ಕೂಡ ಅವರು ಮೂರ್ತಿ ಸ್ಥಾಪನೆ ಮಾಡಿದ್ರು। ಅದಕ್ಕೆ ನಿಮ್ಮ ಅನಿಸಿಕೆ ಏನಿದೆ ಸರ್? ನನಗೆ ಒಂದು ಮಾತು ಹೇಳ್ತೀನಿ, ನಾನೇನಾದರೂ ಮಾತಾಡಿದರೆ ಅದಕ್ಕೆ ಒಂದು ಹುಚ್ಚುತನದ ಪರಿಮಾವಧಿ ಅಂತೇಳಿ ನನಗೆ ಕರೀಲಿರ್ತಾರೆ। ಯಾಕಂದರೆ ಶಂಕರಾಚಾರ್ಯರು ಯಾರಪ್ಪ ಅಂದರೆ, ಅವರು ಆದಿಶಂಕರಾಚಾರ್ಯರ ವಂಶಸ್ಥರ ಒಂದು ಜಗದ್ಗುರುಗಳು ಪೀಠದಲ್ಲಿ ಹೊಂದಿದಂಥ ಒಂದು ಉನ್ನತ ದರ್ಜೆಯ ಸ್ವಾಮೀಜಿಗಳು। ಯಾಕೆ ಹೇಳಬೇಕಂದ್ರೆ, ಈಗ ನೋಡಿ ಸರ್, ಒಂದು ಕಟ್ಟಡ ಕಾಮಗಾರಿ ಪೂರ್ಣ ಆಗಿಲ್ಲ ಅಂದರೆ ಅಲ್ಲಿ ಸಾಕಷ್ಟು ಜನ ಏನು ಮಾಡ್ತಿರ್ತಾರೆ ಅಂದ್ರೆ, ಶುಚಿತ್ವದಿಂದ ಕೂಡಿದೆ ಹಾಗೆ ಏನು ಬರ್ತಿರ್ತಾರೆ, ಸ್ನಾನ ಇತ್ಯಾದಿ ಮಾಡದೆ ಅಲ್ಲಿ ಗುಡಿಯನ್ನು ಪ್ರವೇಶ ಮಾಡ್ತಾರೆ। ಅದಕ್ಕೋಸ್ಕರ ಅವ್ರು ಹೇಳಿದ್ದು
ಪೂರ್ಣ ಪ್ರಮಾಣದ ಮಂದಿರವನ್ನು ಸ್ಥಾಪನೆ ಆದ ಬಳಿಕ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾಗಿಯೇ ಹೊರತು ಅದು ಅರ್ಧಂಬರ್ಧ ಅಲ್ಲ ಸರ್. ನಾವು ಅಷ್ಟು ಹೇಳುವಷ್ಟು ದೊಡ್ಡವನಲ್ಲ. ಯಾಕಂದರೆ ವೈದಿಕ ವಿಚಾರಗಳನ್ನು ಹಾಗೂ ಆ ತತ್ವಗಳನ್ನು ಹೇಳುವವರು ಹೇಳಿದ್ದಾರೆ, ಅದನ್ನು ವಿರೋಧನೂ ಮಾಡಿದ್ದಾರೆ. ಇವ್ರಿಗೇನಿದೆ ಸರ್ ಅಂದರೆ ಸಾಕಷ್ಟು ಜನ ಅಲ್ಲಿ ಹೋರಾಟ ಮಾಡಿದರೆ ಅಡ್ವಾಣಿಯವರು ಕರೀಬಹುದಾಗಿತ್ತಲ್ಲ ಸರ್. ರಾಮ ಜನ್ಮಭೂಮಿಯ ರೂವಾರಿ ಅಂತ ಹೇಳಿಪಟ್ಟಂತಹ ಅಡ್ವಾಣಿಜಿಯವರು ಪೂಜೆಯಲ್ಲಿ ಭಾಗವಹಿಸಬೇಕಾಗಿತ್ತಲ್ಲ, ಪ್ರಾಣ ಪ್ರತಿಷ್ಠಾಪನೆಯಲ್ಲಿ. ಯಾಕೆ ಬಿಟ್ಟರು ಅದೆಲ್ಲ ಗೊತ್ತಿದೆ ಸರ್. ಫೋಟೋ ಕೊಡೋದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಸರ್. ನನಗಂತೂ ಒಂದು ಮಾತು ಹೇಳ್ತೀನಿ, ಇನ್ನೊಂದು ನೇರವಾಗಿ ಮಾತು ಹೇಳ್ತೀನಿ ಸರ್. ಅದನ್ನು ಮಾಡಿದ್ದೀನಿ ಇದನ್ನು ಮಾಡಿದ್ದೀನಿ ಅಂತ ಹೇಳ್ತಿರಲ್ಲ, GSTಯಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ನ ತೊಗೊಂಬನ್ನಿ, ಆಮೇಲೆ ಮಾತಾಡಿ. ಇದು ಇಷ್ಟು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಕಾಂಟ್ರವರ್ಸಿಗೆ ಹೇಳಿಕೆಗಳನ್ನು ನಾ ಹೇಳೋಕ್ಕೆ ಇಚ್ಛೆಪಡಲ್ಲ. ಇನ್ನೊಂದು ವೈರಲ್ ಆಗ್ತಾ ಇದೆ, ಗಾಂಧಿ ನೋಟಲ್ಲಿ ಗಾಂಧಿ ಮೂರ್ತಿ ಅಂತ ತೆಗೆದು ಬಸವೇಶ್ ಇವ್ರ ಫೋಟೋ ಹಾಕ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾರು ಫೋಟೋ ಹಾಕ್ತೀವಿ? ನಮ್ಮ ಅಯೋಧ್ಯೆ ರಾಮಚಂದ್ರ. ರಾಮ ಅವ್ರದ್ದು. ರಾಮಚಂದ್ರ ಪ್ರತಿಯೊಬ್ಬ ಹಿಂದುವಿನ ಭಾವನೆಯಲ್ಲಿದ್ದಾನೆ ಹಾಗೂ ಹೃದಯದಲ್ಲಿದ್ದಾನೆ. ಅದನ್ನೇನು ಅವರು ಫೋಟೋ ಮೂಲಕ ಮಾಡ್ತಿದ್ದಲ್ಲ, ಅದೇ ಹೇಳ್ತಿದ್ದೀನಿ, ಅದೇ ಬರ್ತಿದ್ದೀನಿ ಸರ್. ನನ್ನ ಅಭಿಪ್ರಾಯ ಏನಪ್ಪ ಅಂತಂದರೆ, ಒಂದು ಸರ್ಕಾರದ ಗವರ್ನರ್ ಅದನ್ನು ಕೊಟ್ಟಂತಹ ಒಂದು ಅದು ನಮಗೆ ನೋಟು ಚಳವಣೆ ಮಾಡಲಿ ಅಂತೇಳಿ, ಇದು ಸಂವಿಧಾನಕ್ಕೆ ಏನು ಅಡ್ಡಿಪಡಿಸಂಗಿದು ಅಷ್ಟು ಕೂಡ ಗೊತ್ತಿಲ್ಲ ಅವರಿಗೆ. ಸರ್ಕಾರ ಯಾವ ರೀತಿಯಲ್ಲಿ ಒಂದು ನೋಟನ್ನು ಚಲಾವಣೆ ಮಾಡಿದಪ್ಪ ಅಂತೇಳಿ ಕೊಟ್ಟಿರ್ತಾರೆ ಅಂದರೆ ಕಿಡಿಗಡೆಗಳ ಅದ್ರ ಮೂಲಕ ಯಾವುದೋ ಚಿತ್ರ ಬರೋದು, ಆ ಚಿತ್ರ ಬರೋದು, ಇದನ್ನು ಮಾಡ್ತಿದ್ದಾರೆ. ಇದನ್ನು ನಾನು ಖಂಡನೀಯವಾಗಿ ಮಾಡ್ತೀನಿ. ಪೀಠಾಧೀಶರು ಹೇಳ್ತಾರೆ ಹೆಂಡತಿ ಇರ್ಲಾರ್ದ ಪೂಜೆ ಆಗಲ್ಲ ಅಂತೇಳಿ, ಆದರೂ ಕೂಡ ಅದು ಪೂಜೆ ಸಂಪೂರ್ಣ ಮಾಡಿದ್ರು ಅವರು. ಸರ್, ಅದು ಹೆಂಡತಿ ಬಿಟ್ಟಂತಹ ಗಂಡನಿಗೆ ಗೊತ್ತು, ಆದರೆ ನನಗೆ ಗೊತ್ತಿಲ್ಲ ಸರ್. ಯಾಕಂದ್ರೆ ನನಗೆ ಇನ್ನೂ ಕೂಡ ಮದುವೆ ಆಗಿಲ್ಲ. ಮತ್ತು ಜನ ಅಂಥವ್ರು ನಂಬ್ತಾರೆ ಅಂತ ಹೇಳಿದ್ರೆ ಮತ್ತೆ ಯಾವ ಮಟ್ಟಿಗೆ? ಹುಚ್ಚುತನದ ಪರಮಾವಧಿ ಅಂತ ಹೇಳ್ತೀನಿ ಸರ್. ನಮ್ಮ ಹೆಸರು ಸನ್ನಿಗೋವಿ. ಇವತ್ತು ಅಸ್ಸಾಂ ರಾಜ್ಯದಲ್ಲಿ ನಮ್ಮ ನಾಯಕರಾದಂಥ ಮುಂದಿನ ಪ್ರಧಾನಮಂತ್ರಿಗಳಂತ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವ್ರ ಮೇಲೆ ಒಂದು ಏನು ಹಲ್ಲೆಯನ್ನು ಮಾಡಿದ್ದಾರೆ, ಅದು ಖಂಡನೀಯ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅಸ್ಸಾಂದಲ್ಲಿ BJP ಸರ್ಕಾರ ಇದೆ ಮತ್ತು BJP ಅವರು ತಮ್ಮ ಒಂದು BJP ಗುಂಡಾಗಳನ್ನ ಹಚ್ಚಿ ಒಂದು ಪ್ರವೃತ್ತಿಯನ್ನು ಅವರು ಮಾಡ್ಯಾರ. ಅದಕ್ಕೆ ನಾನು ಧಿಕ್ಕಾರವನ್ನು BJP ಸರ್ಕಾರಕ್ಕೆ ಹೋಗ್ತಾ ಇದ್ದೀನಿ. ಯಾಕಂದರೆ ಇವತ್ತು ನೋಡ್ಬೋದು ನೀವು ಯಾವ ರೀತಿ ಕರ್ನಾಟಕದಲ್ಲಿ BJP ಅವರಿಗೆ ಒಂದು ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಬುದ್ಧಿಯನ್ನು ಕಲಿಸಿದ್ರು, ಅದೇ ರೀತಿ ಇವತ್ತು ದೇಶದಲ್ಲಿ BJP ಅವರಿಗೆ ಬುದ್ಧಿ ಕಲಿಸುವಂಥ ಒಂದು ಅವ್ರನ್ನ ಮನೆಗೆ ಕಳಿಸುವಂಥ ಕಾಲ ಜಾಸ್ತಿ ಇಲ್ಲ, ಸಮೀಪದಲ್ಲಿದೆ. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಅನ್ನೋ ಹಾಗೆ BJP ಅವರು ಈ ಒಂದು ಗುಂಡಾ ಪ್ರವೃತ್ತಿಯನ್ನು ಬಿಡಬೇಕು. ಇದೇ ರೀತಿ BJP ಅವರು ಗುಂಡಾ ಪ್ರವೃತ್ತಿಯನ್ನು ಮಾಡಬೇಕಾದ್ರೆ ನಾವು ಕೂಡ ಕಾನೂನನ್ನು, ಕಾಂಗ್ರೆಸ್ ಪಕ್ಷದವರು ಕಾನೂನನ್ನು ಗೌರವಿಸುವಂಥವ್ರು, ಕಾನೂನು ಮೇಲೆ ನಂಬಿಕೆ ಇಟ್ಟಂಥವ್ರು, ಕಾನೂನನ್ನು ಕೈ ತೆಗೆದುಕೊಳ್ಳುವಂಥ ಕೆಲಸ BJP ಅವರು ನಮ್ಗೆ ಒಂದು ಪ್ರೋತ್ಸಾಹವನ್ನು ಕೊಡಬಾರ್ದಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದೇ ರೀತಿ ನೀವು ಮುಂದುವರೆದಲ್ಲಿ ಇಡೀ ಅಸ್ಸಾಂ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲೇ ನೀವು BJP ಅವ್ರ ಮೇಲೆ ನಾವು ಒಂದು ಪ್ರತಿಭಟನೆಯನ್ನು ಕೈಗೊಳ್ತೀವಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಂಡತಿ ಇರಲಾರ್ದು ಕೂಡ ನಿನ್ನೆ ನಮ್ಮ ನರೇಂದ್ರ ಮೋದಿಯವರು ಮೂರ್ತಿ ಸ್ಥಾಪನೆಗೆ ಅವರು ಬಂದಿದ್ದರು ಮತ್ತು ಅವ್ರು ಇರಲಾರ್ದು ಕೂಡ ಪೂಜೆ ಆಯಿತು. ಯಾವ ಥರ ಅಂತ ನಿಮ್ಮ ಅನಿಸಿಕೆ ಏನಿದೆ? ಈಗ BJP ಅವರು ನಾವು ಆಸ್ತಿಕಂದ್ರೆ ಹೆಸರಿಗೆ ಮಾತ್ರ ನಾವು ದೇಶಭಕ್ತಿ, ದೇಶ ಸಂಸ್ಕೃತಿ, ಮಹಿಳೆಯರು ಅಂತ ಭಾವನೆ ಮಾಡ್ತಾರೆ. ಆ್ಯಕ್ಚುಲಿ ಅವರ ಬ್ರಾಹ್ಮಣರ ಪದ್ಧತಿಯಲ್ಲಿ ಅಥವಾ ಪೂಜೆ ಮಾಡೋರ ಪದ್ಧತಿಯಲ್ಲಿ ಏನಿದೆ ಅಂತ ಅವರೇ ಅರ್ಥ ಮಾಡ್ಕೋಬೇಕು. ಇವತ್ತು ತಾವೇ ಒಂದಿಷ್ಟು ಜನರು ಕೂಗಿದೆ ಹೆಂಡತಿ ಇಲ್ಲ ಅದು ಇಲ್ಲ ಅಂತೇಳಿ, ಅದನ್ನು ನಾವು ಹೇಳೋಕ್ಕೆ ಇಚ್ಛೆಪಡಲ್ಲ. ಯಾಕಂತಂದ್ರೆ ಒಂದು ಪೂಜೆಯನ್ನು ಮಾಡಬೇಕಾದದ್ದು ಒಬ್ಬರ ಅರ್ಚಕರು. ಇವತ್ತು ತಾವು ಒಬ್ಬ ಪ್ರಧಾನಮಂತ್ರಿಯಾಗಿ ಆ ಒಂದು ಪೂಜೆಯನ್ನು ತಾವು ಮಾಡೋದು ಸರಿ ಅಲ್ಲ ನಮ್ಮ ಪ್ರಕಾರ. ಯಾಕಂದ್ರೆ ಒಬ್ಬರು ಅರ್ಚಕರ ಕಡೆಯಿಂದ ಮಾಡಿಸ್ಬೇಕಾಗಿತ್ತು. ಒಂದು ರೀತಿ ನನಗೆ ಇವತ್ತು ನಿನ್ನೆ ಏನು ಪೂಜೆ ಮಾಡಿದ್ರಲ್ಲ ಅದ್ರ ಬಗ್ಗೆನೇ ನನ್ನ ವಿರೋಧ ಇದೆ. ಯಾಕಂದ್ರೆ ಇವತ್ತು ಅದು ಗುಡಿ ಏನದಲ್ಲ, ಗುಡಿ ಪೂರ್ತಿ ಆಗಿಲ್ಲ. ಇವತ್ತು ರಾಮ ಮಂದಿರ ಪೂರ್ತಿ ಕಟ್ಟಿದ ಮೇಲೆ ಅದ್ರ ಒಂದು ಪೂಜೆಯನ್ನು ಆಗಬೇಕಾಗಿತ್ತು. ಇವರೊಂದು ತಾವು ರಾಜಕೀಯಕ್ಕೋಸ್ಕರ, ಚುನಾವಣೆಗೋಸ್ಕರ, ತಮ್ಮ ಒಂದು ಮುಂದಿನ ಓಟಿಗೋಸ್ಕರ ಇವತ್ತು ತರಾತುರಿಯಲ್ಲಿ ಒಂದು ಪೂಜೆಯನ್ನು ಮಾಡಿ ಅದ್ರ ಪೂಜೆ ಅರ್ಚಕರೇ ತಾವೇ ಆಗಿ ಇದು ಸರಿಯಲ್ಲ. ನಾವು ಕರ್ನಾಟಕದವರು, ಬಸವನಾಡಿನವರು, ಬಸವ ತತ್ವದವರು. ಅದಕ್ಕೆ ನಾವು ಬಸವಣ್ಣನ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ಬಸವಣ್ಣನವರು ಸಾಂಸ್ಕೃತಿಕ ಮನುಷ್ಯ ಅಂತೇಳಿ ಘೋಷಣೆ ಮಾಡಿದರು. ಅದಕ್ಕೆ ವಿಶ್ವಗುರು ಬಸವಣ್ಣ ಒಂದು ಜಿಲ್ಲೆಯವರಾಗಿ ನಾವು ಬಸವ ತತ್ವದವರು, ಬಸವ ಪೂಜಕರು ಅಂತ ಹೇಳಕ್ಕೆ ಇಚ್ಛೆ. 4 ಶಂಕರಾಚಾರ್ಯ ಇರಲಾರ್ದು ಕೂಡ ಅವರು ಪೂಜೆಯನ್ನು ಆಚರಿಸಿದರು. ಅದೇ ಹೇಳ್ತಾ ಇದ್ದೀನಲ್ಲ ಸರ್, ನನ್ನ ಪ್ರಕಾರ ಇವರು ಮೋದಿಯವರು ನಿನ್ನೆ ಪೂಜೆ ಮಾಡಿದ್ದೇ ತಪ್ಪು. ಅವ್ರೇನು ಅರ್ಚಕರಾಗಿ ತಾವೇ ಘೋಷಣೆ ಮಾಡ್ಕೋತಾರೆ. ಮತ್ತು ಅರ್ಚಕರಾದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿ ಮುಂದುವರಿಬೇಕು. ರಾಮ ಮಂದಿರ ಅರ್ಚಕರಾಗಿ ಮುಂದುವರಿಲಿಲ್ಲ,
ಆ ಒಂದು ಪ್ರಧಾನಮಂತ್ರಿ ಹುದ್ದೆಗೆ ಅರ್ಹತೆ ಇದ್ದಂಥವ್ರು ಸಾಕಷ್ಟು ಜನ ನಮ್ಮ ದೇಶದಲ್ಲಿ ಅದಾರ, ಪ್ರಧಾನಮಂತ್ರಿ ಹುದ್ದೆಯನ್ನು ನಿಭಾಯಿಸ್ತಾರೆ. ತಾವು ಒಬ್ಬ ಯಾವುದೋ ಒಂದು ವಿಷಯಕ್ಕೋಸ್ಕರ, ತಾವೊಂದು ಫೇಮಸ್ ಆಗೋಕ್ಕೋಸ್ಕರ, ತಮ್ಮ ಒಂದು ಪ್ರಚಾರಕ್ಕೋಸ್ಕರ ಇವತ್ತು ರಾಮನ ಪೂಜೆನೂ ತಾವೇ ಮಾಡ್ತಾರೆ, ಇವತ್ತು ಪ್ರಧಾನಮಂತ್ರಿ ಹುದ್ದೆನೂ ತಾವೇ ಇಟ್ಕೊಂಡಾರ ಅಂದ್ರೆ ಅದು ತಪ್ಪು. ಅವ್ರು ಅರ್ಚಕರಾಗಿ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ರೆ ಅವ್ರು ಸನ್ಯಾಸತ್ವ ಸ್ವೀಕಾರ ಮಾಡಿ ಅರ್ಚಕರೇ ಆಗಲಿ, ನಾವೆಲ್ಲಿ ಬೇಡ ಅಂತ ಹೇಳ್ತೀವಿ. ಈಗ ಭಾರತ ದೇಶದಲ್ಲಿ ಗಾಂಧೀಜಿಯವರು ಮತ್ತು ಲಾಲ್ ಕಿಲ್ಲಾದೇನು ನೋಟ್ನಲ್ಲಿ ಛಾಪಿದೆ, ಅದು ತೆಗೆದುಕೇಸಿ ಶ್ರೀರಾಮರದು ಕೊಡುತ್ತೀನಿ ಅಂತೇಳಿ ಇದು ಮಾಡ್ತಾ ಇದೆ. ಅದನ್ನು ಆಗ್ತಾ ಇದೆ, ಅದ್ರ ಬಗ್ಗೆ ಏನಿದೆ ಸರ್, ಅದು ಆ ರೀತಿ ಮಾಡಿದ್ರೆ ಅದನ್ನು ಕೂಡ ನನ್ನ ಪ್ರಕಾರ ತಪ್ಪು. ಯಾಕಂದರೆ ಭಾರತ ದೇಶ ಏನದ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಸಂಸ್ಕೃತಿ ಎಲ್ಲವನ್ನು ಹೊಂದಿನಂಥ ನಮ್ಮ ದೇಶ. ಯಾವುದೇ ಒಂದು ಜಾತಿಗೆ, ಯಾವುದೇ ಒಂದು ಸೀಮಿತವಾದಂಥ ಒಂದು ಪಕ್ಷಕ್ಕೆ ಸೀಮಿತವಾದಂಥ ಒಂದು ಜಾತಿ ಸೀಮಿತವಾದಂಥ ದೇಶ ನಮ್ಮದಲ್ಲ. ಹಾಗಾಗಿ ಇವತ್ತು ಅವತ್ತೇನು ನಮ್ಮ ಮಹಾತ್ಮ ಗಾಂಧೀಜಿಯವ್ರ ಒಂದು ಅವತ್ತು ಗಾಂಧೀಜಿ ಒಂದು ಯಾವುದೇ ಜಾತಿ ಯಾವುದೇ ಪಕ್ಷಕ್ಕೆ ಸೀಮಿತ ಅಲ್ಲ. ಹಾಗಾಗಿ ಅದು ಒಂದು ಮತ್ತು ಪಾರ್ಲಿಮೆಂಟ್ನೂ ಕೂಡ ಯಾವುದೇ ಒಂದು ಜಾತಿ ಪಕ್ಷಕ್ಕೆ ಸೀಮಿತ ಅಲ್ಲ. ಆ ರೀತಿ ಒಂದು ನೋಟಿನ ಮೇಲೆ ಒಂದು ಅಚ್ಚೇನು ಹಾಕ್ಬೇಕಾದ್ರೆ 1000 ಸಲ ಯೋಚನೆ ಮಾಡಿ ಅದನ್ನು ಕಾನೂನು ಪ್ರಕಾರ ಅದು ಸರಿ ಆಗ್ತದಂತ ಅವತ್ತು ಮಾಡಿದಂಥ ಒಂದು ಪದ್ಧತಿ. ಇವತ್ತು ಮೋದಿಯವರು ಬಂದು ಅದನ್ನು ತೆಗೆದು ಮತ್ತೊಂದು ಹಾಕ್ತಾರೆ, ಅದನ್ನು ತೆಗೆದು ಇನ್ನೊಂದು ಹಾಕ್ತಾರೆ, ತಮ್ಮ ವೈಯಕ್ತಿಕ ಓಟಿಗೋಸ್ಕರ ಈ ರೀತಿ ಹಾಕೋದು ಸರಿಯಲ್ಲ. ಇದು ಸಂವಿಧಾನ ವಿರೋಧಿ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ವಿದ್ಯಾರಾಣಿ ತುಂಗಳ ಜಿಲ್ಲಾ ಅಧ್ಯಕ್ಷರು, ಮಹಿಳಾ ಕಾಂಗ್ರೆಸ್.